ಕೋದಂಡರಾಮ ಸ್ವಾಮಿ ಮಹೋತ್ಸವನ್ನ ಇವತ್ತು ತುಂಬಾ ವಿಜೃಂಭಣೆಯಿಂದ ಏನ್ ನಮ್ಮ ನಂಗ್ಲಿ ಎಲ್ಲಾ ಗ್ರಾಮಸ್ಥರು ಸೇರಿ ಪುರಾತನ ಕಾಲದಿಂದನೂ ಇಲ್ಲೊಂದು ರಥೋತ್ಸವ ನಡೀತಾ ಇತ್ತು. ಸುಮಾರು ವರ್ಷ ನಿಂತೋಗಿತ್ತು. ಸುಮಾರು ಜನ ಶೇಷಾದ್ರಿ ರಮೇಶ್ ರೆಡ್ಡಿ ಅವರು, ರಮೇಶ್ ಅಣ್ಣವರು, ಎಲ್ಲ ನನ್ನ ಶ್ರೀಧರ್ ಅವರು ಮತ್ತೆ ಕಿಶೋರ್ ಅವರು, ನಮ್ಮೆಲ್ಲ ನಾಗೇಶು ಎಲ್ಲ ಸೇರಿ ಈ ಊರ ಮುಖಂಡರೆಲ್ಲ ಸೇರಿ ಇವತ್ತು ಕಳೆದೋಗಿರ್ತಕ್ಕಂಥ ಒಂದು ರಥದಾರ ಏನು ರಥದ ಒಂದು ಚಕ್ರ ಇತ್ತು, ಕಲ್ಲಲ್ಲಿ ಮಣ್ಣಲ್ಲಿ ಹೂಳಾಕ್ಬಿಟ್ಟಿದ್ರು. ಅದನ್ನ ಮತ್ತೆ ಹುಡುಕಿ ಅದೇ ಕಲ್ಲಿಂದಾನೆ ರಥೋತ್ಸವನ್ನ ಮಾಡಿ ಫಸ್ಟ್ ಟೈಮ್ ನನ್ನ ಮುಳಬಾಗಿಲ ಕ್ಷೇತ್ರದಲ್ಲಿ ಕಲ್ಲಿನ ಚಕ್ರದ ರಥ ಇರೋದು ನೋಡ್ತಾ ಇರ್ತಕ್ಕಂಥ ಇದೇ ಫಸ್ಟ್. ಇಂಥ ರಥೋತ್ಸವನ್ನ ತುಂಬಾ ವಿಜೃಂಭಣೆಯಿಂದ ಇವತ್ತು ಕೋದಂಡರಾಮ ರಥೋತ್ಸವನ್ನ ಇವತ್ತು ಕಲ್ಯಾಣೋತ್ಸವನ್ನ ಮಾಡಿ ಇವತ್ತು ನನ್ನ ಬೆಳಗ್ಗೆನೆ ಬರಮಾಡಿದ್ರು. ಇವತ್ತು ಬೆಳಗ್ಗೆ ಕಾರ್ಯಕ್ರಮ ಇರೋದ್ರಿಂದ ನಾನು ಮಧ್ಯಾಹ್ನ ಬರ್ತೇನೆ ಅಂತ ಹೇಳಿದ್ದೆ. ನಾನು ಬಂದು ಸ್ವಾಮಿನ ಒಂದು ದರ್ಶನ ಪಡ್ಕೊಂಡು ಸ್ವಾಮಿನ ಕೇಳ್ಕೊಂಡು ಮುಂದಿನ ದಿನಗಳಲ್ಲಿ ಏನು ನನ್ನ ಗಡಿನಾಡು ಭಾಗ ನಂಗ್ಲಿ ಇದೆ, ಬಹುಶಃ ನನ್ನ ಶಾಸಕರು ಇರೋ ಒಳಗಡೆ ಇದನ್ನ 110% ಪುರಸಭೆ ಮಾಡ್ಕೊಡು ಅಂತ ಕೇಳ್ಕೊಟ್ಟಿದ್ದೀನಿ ಸ್ವಾಮಿನ. ಈಗಾಗಲೇ ಪ್ರಪೋಸಲ್ ನ ಕಳಿಸಿದ್ದೀನಿ, ಏನಕ್ಕೆ ಪ್ರಸ್ತಾವನೆ ಕಳಿಸಿದ್ದೀನಿ ಗೌರ್ಮೆಂಟ್ಗೆ. ಗೌರ್ಮೆಂಟ್ ಕೂಡ ಪಾಸಿಟಿವ್ ಉತ್ತರ ಕೊಟ್ಟಿದೆ. ಸೊ ಮುಂದಿನ ದಿವಸದಲ್ಲಿ ಕೂಡ ಪಟ್ಟಣ ಪಂಚಾಯತಿ ಆಗ್ಲಿಕ್ಕೆ ಎಲ್ಲಾ ಒಂದು ಲಕ್ಷಣ ಕೂಡ ಇದು ಹೊಂದಿದೆ. ಒಂದು ಸ್ಟೇಷನ್, ಪೆಟ್ರೋಲ್ ಬಂಕ್ಗಳು, ಥಿಯೇಟರ್ಲು, ಹೈಸ್ಕೂಲು, ಎಲ್ಲಾ ರೀತಿನೂ ಹಾಸ್ಪಿಟ್ಲು, ಮೊನ್ನೆ ತಾನೇ 100 ಬೆಡ್ ಹಾಸ್ಪಿಟಲ್ ನ ಇನಾಗ್ರೇಷನ್ ಮಾಡ್ಕೊಟ್ಟಿದ್ದೀನಿ. ಜೂನಿಯರ್ ಕಾಲೇಜ್ ಎಲ್ಲ ಹೊಂದಿರ್ತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥ ಈ ಒಂದು ನಂಗ್ಲಿ ಪಟ್ಟಣ ಪಂಚಾಯತಿ ಆಗ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂಡಿದ್ದೀನಿ. ಸರ್ಕಾರ ಕೂಡ ಸ್ಪಂದಿಸಿದೆ. ಘನ ಸರ್ಕಾರಕ್ಕೆ ಏನ್ ಬೇಕೋ ಪ್ರಸ್ತಾವನೆ ಕಳಿಸಿ ಮುಂದಿನ ದಿವಸದಲ್ಲಿ ಪಟ್ಟಣ ಪಂಚಾಯತಿ ಮಾಡ್ತಕ್ಕಂಥ ಕರ್ತವ್ಯವನ್ನ ಭಗವಂತ ಕೇಳ್ಕೊಂಡಿದ್ದೀನಿ. ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ. ಆ ಭಗವಂತ ನಮ್ಮ ಕೋದಂಡರಾಮ ಸ್ವಾಮಿ ಇಡೀ ಜನಕ್ಕೆ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ಇಲ್ಲಿಂದ ಹೋಗ್ತಾ ಇದ್ದೀನಿ.